ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟೊತ್ತಾದ್ರೂ ಯಾಕೆ ಸೌಂದರ್ಯ ಮ್ಯಾಮ್ ನನ್ನ ಕ್ಯಾಬಿನಿಗೆ ಕರೆಸ್ಲಿಲ್ಲ? ರೂಪಾ, ನಿಮ್ಮನ್ನ ಸೌಂದರ್ಯ ಮೇಡಮ್ ಕರಿತಾ ಇದ್ದಾರೆ. ಮರ್ಯಾದೆ ಕೊಟ್ಟು ಮಾತಾಡು, ಈಡಿಯಟ್. ರೂಪ ಅಂತ್ಯ, ರೂಪ ಮೇಡಮ್ ಅಂತ ಅನ್ನು. ಸರಿ ಮೇಡಮ್. ಸರಿ ಮೇಡಮ್ ಅಲ್ಲ, ಸಾರಿ ಮೇಡಮ್ ಅನ್ನು. ಸಾರಿ ಮೇಡಮ್. ಇಷ್ಟು ದಿನ ಪ್ಯಾಂಟ್ರಿಲ್ ಕೆಲಸ ಮಾಡ್ತಿದ್ದಿದ್ ರೂಪನೇ ಬೇರೆ, ಇನ್ ಮುಂದೆ ಇರೋ ರೂಪನೇ ಬೇರೆ. ಇವತ್ತಿಂದ ನನ್ನ ಸ್ಟಾರ್ ಚೇಂಜ್. ಎಸ್ ಮ್ಯಾಮ್. ಮೊನ್ನೆ ಕ್ಲೈಂಟ್ ಕೊಡಕ್ಕೆ ಅಂತ ದಿಶಾ ಅವ್ರಿಗೆ ಕೊಟ್ಟಿದ್ದ ದುಡ್ಡನ್ನ ಏನ್ ಮಾಡಿದ್ರಿ? ದುಡ್ಡ? ಯಾವ ದುಡ್ಡು? ಅದಕ್ಕೆ ನಾನು ಅವತ್ತೇ ಇವ್ರನ್ನ ಮತ್ತೆ ಅಪಾಯಿಂಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದೆ. ದೀಪ ಅವರೇ ಅಕ್ಕ ಅನ್ನೋ ಮಮಕಾರದಿಂದ ಮತ್ತೆ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ಫೋರ್ಸ್ ಮಾಡಿದ್ರು. ಅವ್ರ ನಂಬಿಕೆನೂ ಉಳಿಸ್ಕೊಳ್ಳಿಲ್ವಲ್ಲ ಇವರು. ಹೇಳು, ಯಾಕಿಂತ ಕೆಲಸ ಮಾಡಿದೆ? ಹೌದು, ದುಡ್ಡು ನಾನೇ ತಗೊಂಡಿದ್ದು. ಏನಿವಾಗ? ದುಡ್ಡಿನ ಅವಶ್ಯಕತೆ ಇತ್ತು, ತಗೊಂಡೆ. ಕತ್ತಿರೋದು ನನಗೆ ಎದುರು ಮಾತಾಡ್ತೀನಿ. ನಾನಿಲ್ಲಿರೋವರೆಗೂ ರೂಪ ಅವ್ರ ಮೇಲೆ ಕೈ ಮಾಡಬಾರ್ದು ಅಂತ ಹೇಳಿಲ್ಲ ನಿಮ್ಗೆ? ಇವಳು ಎಂತ ಕೆಲಸ ಮಾಡ್ತಾಳೆ ಅಂತ ನಿನಗೆ ಗೊತ್ತಾ? ಎಲ್ಲ ಕೇಳಿಸ್ಕೊಂಡೆ. ಎಲ್ಲ ಕೇಳಿಸ್ಕೊಂಡ್ರು ಈ ತರ ಮಾತಾಡ್ತಾ ಇದ್ದೀರಾ? ನೀವ್ ಕೊಟ್ಟ ಅಮೌಂಟ್ ನ ರೂಪಂಗೆ ತಗೊಳಕ್ ಹೇಳಿದ್ ನಾನೇ. ನನ್ಗೇನೋ ಎಮರ್ಜೆನ್ಸಿ ಇತ್ತು, ಅದಕ್ಕೆ ರೂಪಂಗೆ ಅದು ತಗೊಂಡ್ ಬಂದ್ ಕೊಡಿ ಅಂತ ಹೇಳಿದೆ. ನಾನ್ ಹೇಳಿದ್ಮೇಲೆನೆ ಅವ್ರ ಆ ದುಡ್ಡು ತಗೊಂಡ್ ಬಂದು ನಂಗೆ ಕೊಟ್ಟಿದ್ದು. ಅಂದ್ಮೇಲೆ ಅವ್ರ ತಪ್ಪು ಏನಿಲ್ಲ ಅಲ್ವಾ? ತಪ್ಪಿಲ್ದೆ ಇದ್ರೆ ಕೈ ಮಾಡೋದು ಸರಿನಾ? ಏನಾಗಿದೆ ಎಲ್ಲರಿಗೂ? ಮನೇಲಿ ನೋಡಿದ್ರೆ ದೀಪ ಅವ್ರು ಇವ್ರ ಪರವಾಗಿ ನಿಂತ್ಕೋತಾರೆ, ಇಲ್ಲಿ ನೋಡಿದ್ರೆ ನೀವು ಸಪೋರ್ಟ್ ಮಾಡ್ತೀರಾ. ಅದು ಅಲ್ಲದೆ ದುಡ್ಡನ್ನ ನೀವೇ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಿಮ್ಮಲ್ಲಿ ನಂಬಿಕೆ ಇಟ್ಟು ದುಡ್ಡು ಕೊಟ್ರೆ ಹೀಗ ಮಾಡೋದು? ನೋ ದಿಶಾ, ನಾನು ಇದನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಿ ಮಿಸ್ಟರ್ ಚಿರಾಗ್, ದುಡ್ಡನ್ನ ಮಿಸ್ಯೂಸ್ ಏನು ಮಾಡಿಲ್ಲ. ಎಮರ್ಜೆನ್ಸಿ ಇತ್ತು ಅಂತ ರೂಪ ಅವ್ರ ಹತ್ರ ನನ್ನ ದುಡ್ಡನ್ನ ತರಿಸ್ಕೊಂಡೆ. ಅಷ್ಟು ಎಮರ್ಜೆನ್ಸಿ ಇದ್ರೆ ನನಗೆ ಹೇಳ್ಬೋದಿತ್ತಲ್ಲ. ಚಿರು, 1 ಸೆಕೆಂಡ್, ಇದನ್ನೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ನೀನ್ ಹೊರಗೆ ಹೋಗು. ದಿಶಾ, ಏನಿದೆಲ್ಲ? ನೀನ್ ಯಾಕೆ ಹೀಗೆ ಮಾಡ್ದೆ? ಹೇಳಿದ್ನಲ್ವಾ, ಎಮರ್ಜೆನ್ಸಿ ಇತ್ತು, ಕ್ಯಾಶ್ ಬೇಕಿತ್ತು, ಬೇರೆ ಯಾವ್ದು ಆಪ್ಷನ್ ಇರಲಿಲ್ಲ, ಅದಕ್ಕೆ ಹಂಗೆ ಮಾಡಿದೆ. ನನ್ನಿಂದ ಈ ಕಂಪನಿಗೆ ತುಂಬಾನೇ ಪ್ರಾಫಿಟ್ ಆಗ್ತಿದೆ. 5 lakhs ಯೂಸ್ ಮಾಡ್ಕೊಂಡೆ, ಅದ್ರಲ್ಲೇನು ತಪ್ಪು? ಇಟ್ಸ್ ನಾಟ್ ಅಬೌಟ್ ದ ಮನಿ. ವಿಷಯ ಅದಲ್ಲ. ನಿಮಗೆ ಬೇಕು ಅಂದಿದ್ರೆ ನನ್ನನ್ನು ಅಥವಾ ಅತಿಗೆ ನಾ ಕೇಳ್ಬೋದಿತ್ತು. ನಿಮಗೆ ಎಮರ್ಜೆನ್ಸಿ ಇದ್ರೆ ಲಕ್ಷ ಅಲ್ಲ ಕೋಟಿನೇ ಕೊಡ್ತಿದ್ವಿ. ಬಟ್ ಏನಿದ್ರು ವಿತೌಟ್ ಆರ್ ಪರ್ಮಿಷನ್ ತಗೊಳ್ಳೋದು ತಪ್ಪು ಅಲ್ಲ. ನೀವು ನನಗೊಂದು ಮಾತು ಯಾಕೆ ಹೇಳಿಲ್ಲ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಮಿಡಿಯೇಟ್ ಆಗಿ ನಾನು ಟ್ರಾನ್ಸ್ಫರ್ ಮಾಡ್ತಿದ್ನಲ್ಲ. ಮಿಸ್ಟರ್ ಚಿರಾಗ್, ನೀವು ಇಂಜರ್ಡ್ ಆಗಿ ಬೆಡ್ ರೆಸ್ಟ್ ಅಲ್ಲಿ ಇದ್ರಿ, ನಿಮಗೆ ಕಾಲ್ ಮಾಡೋದು ಸರಿ ಹೋಗಲ್ಲ ಅಂತ ನಾನು ಹಂಗೆ ಮಾಡಿದ್ದು. ಓಕೆ, ಅದ್ಗೇನು ಕೇಳ್ಬೋದಿತ್ತಲ್ಲ.
ಅವರು ಆಫೀಸ್ ಕಡೆ ತುಂಬಾ ದಿವಸದಿಂದ ಬಂದಿರಲಿಲ್ಲ. ಮನೆಯಲ್ಲಿ ನಿಮ್ಮನ್ನ ನೋಡ್ಕೊಂಡು ಬ್ಯುಸಿ ಇರ್ತಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವ್ರಿಗೂ ಮಾಡಿಲ್ಲ. ನೋಡಿ, ನನ್ನ ಸ್ಯಾಲರಿಯಲ್ಲೋ ನಂಗೆ ಬರೋ ಇನ್ಸೆಂಟಿವ್ ಅಲ್ಲೋ ಅದನ್ನ ಡಿಡಕ್ಟ್ ಮಾಡ್ಕೊಳ್ಳಿ. ಅದನ್ನ ನಾವು ಹೇಗೂ ಮಾಡೇ ಮಾಡ್ತೀವಿ. ಚಿರು, ಏನೋ ಎಮರ್ಜೆನ್ಸಿ ಅಂತ ಹೇಳ್ತಿದ್ದಾಳಲ್ಲ, ಇಟ್ಸ್ ಓಕೆ, ಫಾರ್ ಒನ್ಸ್ ಎಕ್ಸ್ಕ್ಯೂಸ್ ಮಾಡೋಣ, ಹೋಗ್ಲಿ ಬಿಡು. ನಾವು ಪ್ರಿಯಾಕ್ಯುಪೈಡ್ ಆಗಿದ್ವಿ, ಅದಕ್ಕೆ ನಮ್ಗೆ ಹೇಳಿಲ್ಲ ಅಂತ ಕಾಣುತ್ತೆ. ಇವಳಿಂದ ನಮ್ಮ ಕಂಪ್ನಿಗೆ ರೆಗ್ಯುಲರ್ ಆಗಿ ಆಗ್ತಿದ್ದ ಬಿಸ್ನೆಸ್ಗಿಂತ ಜಾಸ್ತಿನೇ ಬಿಸ್ನೆಸ್ ಆಗ್ತದೆ. ಸೊ ಆ್ಯಂಡ್ ದಿಶಾ ಹೇಗೆ ಅಂತ ನಮಗೂ ಗೊತ್ತಿದೆ. ಸೊ ಇದೊಂದ್ಸತಿ ಬಿಟ್ಬಿಡೋಣ. ಸರಿ. ಥ್ಯಾಂಕ್ ಯು. ಮನೇಲಿ ನೋಡಿದ್ರೆ ಹಸ್ಬೆಂಡ್ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಇಲ್ಲಿ ಅಕ್ಕ ನಂಗೆ ತಲೆನೋವು ಕೊಡ್ತಿದ್ದಾಳೆ. ಎಲ್ಲ ಕಡೆ ಉಸಿರು ಕಡ್ದಂಗೆ ಆಗ್ತಿದೆ. ಪಾಪ, ನನ್ನಿಂದ ಹಸ್ಬೆಂಡ್ಗೆ ಎಷ್ಟು ನೋವಾಗಿರುತ್ತೋ ಏನೋ. ಅಲ್ಲ, ನನ್ನ ಹಸ್ಬೆಂಡ್ ಮುಂದೆ ಕೆಟ್ಟವಳು ಅಕ್ಕನೇ ಮಾಡ್ತಿರೋದು. ಏನ್ ಮಾಡೋದು? ಅವಳನ್ನ ಈ ಆಫೀಸ್ ಒಳಗಡೆ ಬಿಟ್ಕೊಟ್ಟಿದ್ದೆ ತಪ್ಪಾಗೋಯ್ತು. ಹಾಗಂತ ನೀನ್ ನನ್ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನಾನಿಲ್ಲಿರೋವರೆಗೂ ನೀನು ಇಲ್ಲೇ ಇರಬೇಕು ದಿಶಾ. ಐ ಮೀನ್ ಸಾರಿ ದೀಪಾ. ಯಾಕಿನ್ ತೊಂದರೆ ಕೊಡ್ತಿದ್ಯಾ ಅಕ್ಕ? ನಾನು ಏನ್ ಅನ್ಯಾಯ ಮಾಡಿದ್ದೀನಿ ನಿನ್ಗೆ? ಅನ್ಯಾಯ ಮಾಡಿದ್ರೆ ಮಾತ್ರ ತೊಂದರೆ ಕೊಡ್ಬೇಕಾ ದೀಪಾ? ನಾನ್ ಅನ್ಕೊಂಡಿದ್ ಕೆಲ್ಸ ಆಗ್ಬೇಕು ಅಂದ್ರೆ ನಾನು ಯಾರಿಗ್ ಬೇಕಾದ್ರೂ ತೊಂದರೆ ಕೊಡ್ತೀನಿ. ದಯವಿಟ್ಟು ತೊಂದರೆ ಕೊಡ್ಬೇಡ ಅಕ್ಕ. ಇದರಿಂದ ನಂಗೆ ಮಾತ್ರ ಅಲ್ಲ, ನಿನ್ಗೂ ಸಮಸ್ಯೆ ಆಗುತ್ತೆ. ನೀನು ಏನೋ ಉದ್ದೇಶ ಇಟ್ಕೊಂಡು ದಿಶಾ ಆಗಿ ಹೇಗೆ ಎಲ್ರ ಕಣ್ಣಿಗೆ ಮಣ್ಣೆರ್ಚ್ತಿದ್ಯೋ ಹಾಗೆ ನಾನೂ ಒಂದು ಉದ್ದೇಶ ಇಟ್ಕೊಂಡೇ ಇಲ್ಲಿಗೆ ಬಂದಿರೋದು. ಅದು ಈಡೇರೋವರೆಗೂ ನೀನು ನನಗೆ ಫೇವರ್ ಆಗಿ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ನಿಮಿಷ. ನಿಮಗೆ ಚಿರಾಗ್ ಸರ್ ಅವರ ವೈಫ್ ಯಾರು ಅಂತ ಗೊತ್ತಾ? ದೀಪಾ ಮೇಡಮ್ ಅಲ್ವಾ? ಗೊತ್ತು. ಒಂದ್ಸಾರಿ ಆಫೀಸಿಗೆ ಬಂದಾಗ ನೋಡಿದ್ದೆ. ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ತುಂಬ ಒಳ್ಳೆಯವರು ಮೇಡಮ್. ಓ ಹೌದಾ? ಹೌದು ಮೇಡಮ್. ನೀವು ಅವ್ರನ್ನ ಮೀಟ್ ಮಾಡಿದ್ರೆ ನಿಮಗೂ ತುಂಬ ಇಷ್ಟ ಆಗ್ತಾರೆ ಅವರು. ಅವರು ನೋಡೋಕೆ ಯಾವ ಥರ ಇದ್ದಾರೆ? ಯಾರ ಥರ ಅಂದರೆ ಹೇಗೆ ಹೇಳಿ ಮೇಡಮ್? ಕನ್ನಡಕ ಹಾಕ್ತಾರೆ, ಸೀರೆ ಉಟ್ಕೊತಾರೆ. ನೋಡೋಕ್ಕೆ ಬೆಳಗಿಲ್ಲ ಅಂದ್ರೂ ಲಕ್ಷಣವಾಗಿದ್ದಾರೆ ಮೇಡಮ್. ಇವ್ರ ಥರ ಇದ್ದಾರೆ ಅಂತ ಅನ್ಸಲ್ವಾ ನಿಮಗೆ? ಇವರು ತುಂಬ ಬೆಳಗಿದ್ದಾರೆ ಮೇಡಮ್. ದೀಪಾ ಮೇಡಮು ಬೆಳಗಿಲ್ಲ.